ಆಮೇಲೆ ಇಂಟೆನ್ಷನಲ್ ಆಗಿ ಡಿಲೇ ಮಾಡ್ತಾ ಇದ್ದಾರೆ. ಡೆಲಿಬರೇಟ್ಲಿ ದೇ ಆರ್ ಡಿಲೇಯಿಂಗ್. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿಲ್ಲ. ಈಗಾಗಲೇ ಏನು ಹೇಳ್ತಾರೆ, ಸೆಕ್ಷನ್ 173(1)(a Section 173(1)(a of CRPC mandates completion of investigation in 2 months. 173(1)(a 173(1)(a CRPC says that investigation shall be completed within 2 months. 60 days ನಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಆಮೇಲೆ ಸೆಕ್ಷನ್ 114(a) ಆಫ್ ದಿ ಎವಿಡೆನ್ಸ್ ಆಕ್ಟ್, ಇದು CRPC ಅಲ್ಲ, ಎವಿಡೆನ್ಸ್ ಆಕ್ಟ್ ಏನು ಹೇಳ್ತದೆ, ಪ್ರಿಸಂಪ್ಷನ್ ಬಗ್ಗೆ ಮಾತಾಡ್ತದೆ. ಪ್ರಿಸಂಪ್ಷನ್ ಬಗ್ಗೆ ಈ ತರ ಕನ್ಸೆಂಟು ಬಗ್ಗೆ ಮಾತಾಡೋದು. ಪ್ರಿಸಂಪ್ಷನ್ ಬಗ್ಗೆ ಕನ್ಸೆಂಟ್ ಅಲ್ಲ, ಕನ್ಸೆಂಟ್ ಬಗ್ಗೆ ಪ್ರಿಸಂಪ್ಷನ್. ಏನ್ ಹೇಳ್ತಾರೆ ಅಂದ್ರೆ, ಪ್ರೆಸ್ಯೂಮ್ಸ್ ಟು ದಿ ಆಬ್ಸೆನ್ಸ್ ಆಫ್ ಕನ್ಸೆಂಟ್ ಇನ್ ಸರ್ಟನ್ ಪ್ರಾಸಿಕ್ಯೂಷನ್ ಆಫ್ ಫಾರ್ ರೇಪ್ ವೇರ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಬೈ ಅಕ್ಯೂಸ್ಡ್ ಇಸ್ ಪ್ರೂವ್ಡ್ ಅಂಡ್ ದಿ ಕ್ವಶನ್ ಇಸ್ ವೆದರ್ it was without the consent of the woman alleged to have been raped, and such woman states in her evidence before the court that she did not consent. The court shall presume, illa anta helidre, the court shall presume she did not consent. She did not consent. ಅವ್ರು ಕೋರ್ಟ್ ಮುಂದೆ ಹೇಳಿದಾಳೆ, ಈಗ ನಾನು ಕನ್ಸೆಂಟ್ ಕೊಟ್ಟಿಲ್ಲ, ನನ್ನನ್ನು ಸೆಕ್ಷುಯಲ್ ಆಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಐ ಹ್ಯಾವ್ ನಾಟ್ ಗಿವನ್ ಎನಿ ಕನ್ಸೆಂಟ್. ರಮೇಶ್ ಜಾರಕಿಹೊಳಿ ಏನು ಹೇಳ್ತಾರೆ, ವಿತ್ ಕನ್ಸೆಂಟ್ ಐ ಹ್ಯಾಡ್ ಇಂಟರ್ಕೋರ್ಸ್ ವಿತ್ ಹರ್ ಅಂತ ಹೇಳ್ತಾರೆ. ಪೇಪರ್ ಬಂದಿರೋದು ನಂದಲ್ಲ ಇದು, ಇಟ್ ಈಸ್ ನಿಮ್ಮ ಮಾಧ್ಯಮದಲ್ಲೇ ವರದಿ ಆಗಿರ್ತಕ್ಕಂಥದ್ದು. ಇಟ್ ಈಸ್ ನೀದರ್ ಡಿನೈಡ್ ಬೈ ಪೊಲೀಸ್ nor denied by accused person. Neither denied by police nor denied by accused person, Mr. Ramesh Jarkiwale. That means to say, whatever reported in the media, it is true anta anistadu. ಆಮೇಲೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿರೋದನ್ನ ಇವತ್ತಿನವರೆಗೆ ಎಲ್ಲೂ ಡಿನೈ ಮಾಡಿಲ್ಲ ಅವರು. ನೋವೇರ್ ಎಸ್ ಡಿನೈಡ್ ದಟ್ ಈ ಡಿಡ್ ನಾಟ್ ಮೀಟ್ ಹೋಮ್ ಮಿನಿಸ್ಟರ್ ಅಂತ ಎಲ್ಲೂ ಹೇಳಿಲ್ಲ, ಡಿನೈನೂ ಮಾಡಿಲ್ಲ. ಸೊ ಅದಕ್ಕೆ ಈ ಪೊಲಿಟಿಕಲ್ ಇಂಟರ್ಫರೆನ್ಸ್ ಇಂದ ಈ ಸರ್ಕಾರ ಏನು ಭಾಳ ರಾಮನ್ ಜಪ ಮಾಡ್ತಾರೆ, ಮಹಿಳೆಯರ ಬಗ್ಗೆ ಭಾಳ ಮಾತಾಡ್ತಾರೆ, ಗೌರವದ ಬಗ್ಗೆ ಮಾತಾಡ್ತಾರೆ, ಕಾನೂನನ್ನು ತಿರ್ಚಿಬಿಡ್ತಾ ಇದ್ದಾರೆ. ಯಾಕೆ ಗೊತ್ತಾ, ರಮೇಶ್ ಸರ್ಕಾರ ಮಾಡೋಕ್ಕೆ ಪಾಪ ಸಹಾಯ ಮಾಡಿದ್ದ, MLAಗಳನ್ನೆಲ್ಲ ಕರ್ಕೊಂಡು ಓಡಾಡಿ ಮಾಡಿ ಯಡಿಯೂರಪ್ಪನ ಸರ್ಕಾರ ಬರೋಕ್ಕೆ ಇವ್ರದ್ದು ಸಹಾಯ ಇತ್ತು. ಇದಕ್ಕೆ ಪ್ರತ್ಯುಪಕಾರವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಪ್ರತ್ಯುಪಕಾರವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಈ ಸನ್ನಿವೇಶದಲ್ಲಿ ಐ ಡಿಮ್ಯಾಂಡ್, ಸಿನ್ಸ್ ಹೋಮ್ ಮಿನಿಸ್ಟರ್ ಹ್ಯಾಡ್ ಡಿಸ್ಕಷನ್ ವಿತ್ ಅಕ್ಯೂಸ್ಡ್ ರಮೇಶ್ ಜಾರಕಿಹೊಳಿ in a rape case in crime number 30 of 2021, he had a discussion along with the ministers, and he had a discussion with the central minister. That prima facie clearly shows Mr. Home Minister, Mr. Basuraj Bommai, is protecting
Ramesh Jarkiwale. Because of him, he has not been arrested so far. ಅದಕ್ಕೋಸ್ಕರ ಐ ಡಿಮ್ಯಾಂಡ್ ಈ ಬಸವರಾಜ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ಆಗಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಐ ಡಿಮ್ಯಾಂಡ್ ಹಿಸ್ ರೆಸಿಗ್ನೇಷನ್. ನಂಬರ್ 1. ನಂಬರ್ 2, ಈಗ SIT ಡಿಸ್ಬ್ಯಾಂಡ್ ಆಗ್ಬಿಟ್ಟದೆ. ದೇರ್ ಇಸ್ ನೋ SIT ಅಟ್ ಆಲ್, ಬಿಕಾಸ್ ಅವ್ನು ರಾಜ್ಯನ ಇದಕ್ಕೆ ಕಳಿಸ್ಬಿಟ್ಟವ್ರೆ, ರಜದ ಮೇಲೆ ಕಳಿಸ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಐ ಡಿಮ್ಯಾಂಡ್ ದಿಸ್ ಇನ್ವೆಸ್ಟಿಗೇಷನ್ ಇಸ್ ಟು ಬಿ ಕಂಟಿನ್ಯೂಡ್ ಬೈ ಎನ್ ಇಂಡಿಪೆಂಡೆಂಟ್ ಏಜೆನ್ಸಿ ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ಹೈಕೋರ್ಟ್. Number 2, the accused must be arrested immediately. The accused must be arrested immediately as per the provisions of the law. Nowhere in the country ಇಂಥ ಕೇಸ್ಗಳಲ್ಲಿ ಅರೆಸ್ಟ್ ಮಾಡದೇ ಇರ್ತಕ್ಕಂಥ ನಿದರ್ಶನ ಇಲ್ಲ. ಅರೆಸ್ಟ್ ಮಾಡಬೇಕು ಕೂಡಲೇ ಅಂತಕ್ಕಂಥದ್ದು. ಆಮೇಲೆ ಇನ್ವೆಸ್ಟಿಗೇಷನ್ನಲ್ಲಿ ಹೂ ಆರ್ ದಿ ಮಿನಿಸ್ಟರ್ಸ್, ನಿಮಗೆ ಗೊತ್ತಿದೆ, ಇಂಡಿಯಾ ಮಿನಿಸ್ಟರ್ಗಳೆಲ್ಲ ರಮೇಶ್ ಪರವಾಗಿ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಬಹಳ ಜನ ಮಿನಿಸ್ಟರ್ಗಳು, ಯೋಗೇಶ್ ಕೊಟ್ಟಿದ್ದಾನೆ, ST ಸೋಮಶೇಖರ್ ಕೊಟ್ಟಿದ್ದಾನೆ, ಅವನ ತಮ್ಮ ಕೊಟ್ಟಿದ್ದಾನೆ, ಆಮೇಲೆ ಬೇರೆ ಬೇರೆ ಮಿನಿಸ್ಟ್ರಿಗಳೆಲ್ಲ ಕೊಟ್ಟಿದ್ದಾರೆ. Who are the ministers and police officers who are hand in glove with the accused and protecting him ಅನ್ನೋದು ಗೊತ್ತಾಗಬೇಕು. ಬಸವರಾಜ ಬೊಮ್ಮಾಯಿ ಅಲ್ಲದೆ ಬೇರೆ ಇನ್ಯಾರು ಮಿನಿಸ್ಟ್ರಿಗಳಿದ್ದಾರೆ, ಹಿಂದ್ಗಡೆ ಇದ್ದಾರೆ ಅನ್ನೋದು ಕೂಡ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕು. ಅಂಡ್ ಇವರೆಲ್ಲ ಈಗ ನೀವು ಇದೇ ಪರಿಸ್ಥಿತಿ ಇದ್ದರೆ, ಹೊರಗಡೆ ಇದ್ದರೆ, ಅರೆಸ್ಟ್ ಮಾಡದೆ ಹೋದರೆ ಟ್ಯಾಂಪರಿಂಗ್ ಆಫ್ ದಿ ಎವಿಡೆನ್ಸ್ ನಡೀತದೆ. ಈಸ್ ಎ ಪ್ರಭಾವಿ ಮನುಷ್ಯ ರಮೇಶ್ ಜಾರಕಿಹೊಳಿ. ಆಮೇಲೆ ಈ ಸರ್ಕಾರದಲ್ಲಿ ಮಹಿಳೆಯರ ರಕ್ಷಣೆ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಲ್ಲ, ಇವರು ಡೆಲಿಬರೇಟ್ ಆಗಿ ಪ್ರೊಟೆಕ್ಷನ್ ಕೊಡೋರು ಮಹಿಳೆಯರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಸೊ ನಾನು ಒಂದು ಬೊಮ್ಮಾಯಿ ರಾಜೀನಾಮೆ, ಎರಡನೇದು ರಮೇಶ್ ಅರೆಸ್ಟ್ ಆಗಬೇಕು. ಇದ್ರ ಜೊತೆ ಯಾರ್ಯಾರು ಮಂತ್ರಿಗಳಿದ್ದಾರೆ ಹೂ ಆರ್ ಇನ್ ಹ್ಯಾಂಡ್ ಗ್ಲೋ ವಿತ್ ಅಕ್ಯೂಸ್ಡ್ ಪರ್ಸನ್ಸು, ಪೊಲೀಸ್ ಆಫೀಸರ್ಸ್ ಯಾರಿದ್ದಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಬೇಕು. ಜೊತೆಗೆ ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ತನಿಖೆ ಆಗಬೇಕು ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ಹೈಕೋರ್ಟ್. ದೀಸ್ ಆರ್ ದಿ ಡಿಮ್ಯಾಂಡ್ಸ್ ಐ ಆಮ್ ಮೇಕಿಂಗ್. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.